ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿಸೆಂಬರ್ 1 ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೊರ್ತಿಯ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿದೆ. ಇವತ್ತಿನ ಈ ಗುಡ್ಡ ಏರುವ ಕಾರ್ಯಕ್ರಮಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ನಮ್ಮ ರಾಮಚಂದ್ರ ಶಿದರಾಯ ಬೋಳೆಗಾಂವ್ ಅವರು 17 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸಾಕಿನ್ ಹೊರ್ತಿಯವರು ಜೊತೆಗೆ ನಮ್ಮ ತಡವಲಗ ಗ್ರಾಮದ ನಮ್ಮ ಕಾಕೋರು ಅಡಿಗೆ ವ್ಯವಸ್ಥೆಯನ್ನ ಬಹಳ ಸಿಹಿಯಾಗಿ ರುಚಿಯಾಗಿ ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಬರ್ಬೋದು ಈ ದಾಸೋಹಕ್ಕೆ? ಕನಿಷ್ಠ ಅಂದ್ರೆ 50,000 ಜನ. 50,000 ಜನ ಬರ್ತಾರೆ. ಯಾವ್ಯಾವ ಒಂದು ಆಹಾರದ ವ್ಯವಸ್ಥೆ ಮಾಡಿರಿ? ಹುಗ್ಗಿ ಪಾಯಸ, ಅನ್ನ ಸಾರು ಇದೆಲ್ಲ ಮಾಡಿರಿ. ಹೌದಾ? ಭಕ್ತರೆಲ್ಲ ಬಂದು ಹೇಳ್ತಾರೆ ಸಮಸ್ಯೆಯಾಗಿ ತಗೊಂಡು ಹೋಗ್ತಾರೆಲ್ಲ. ಎಲ್ಲಾರ ಪ್ರಸಾದ ತಗೊಂಡು ಹೋಗ್ತಾರೆ. ಯಾಕಂದ್ರೆ ನಿಮ್ ಕೈ ರುಚಿ ಬಹಳ ಹೆಸರುವಾಸಿ ಆಗ್ಯದ. ಬಹಳ ಅದು ರೇವಣಸಿದ್ದೇಶ್ವರನ ಆಶೀರ್ವಾದ. ಹೌದು. ನೀವು ಪ್ರತಿ ವರ್ಷದಂತೆ ಈ ವರ್ಷ ದಾಸೋಹ ಮಾಡತ್ತೀರಿ. 17 ವರ್ಷ ಆಯ್ತು ಮಾಡ್ಕೊಂಡ್ ಬರಕತ್ತೀರಿ. ಎಷ್ಟೆಷ್ಟು ಮಾಲ ಏನಾದ್ರು ಐಡಿಯಾ ಅದ್ರಿ? ಎಷ್ಟು ಹೋಗ್ತದ ಏನ್ ಸುದ್ದಿ ಅಂತ ಹೇಳಿ? ಅಕ್ಕಿ ಎಷ್ಟು ಹೋಗ್ತದ? 2.5 ಟನ್ ಅಕ್ಕಿ ಹೋಗ್ತದ್ರಿ. ಮತ್ತ ಅದ್ರ ಜೊತೆಗೆ ಸಕ್ರಿ ಅದೆಲ್ಲ ನೀವು ಯಾವ ರೀತಿ ಬೇಕತ್ತ ಆ ರೀತಿನ ತರಿಸ್ಕೊತೀರಿ. ಅದಕ್ಕೆ ಲಿಮಿಟ್ ಅನ್ನೋದೇ ಇಲ್ಲ, ಅದಕ್ಕೆ ನೀವು ಲೆಕ್ಕನೂ ಇಟ್ಟಿಲ್ಲ. 17 ವರ್ಷ ಆಯ್ತು ಮಾಡ್ಕೊಂಡ್ ಬಂದಿದ್ದೀರಿ. ಎಷ್ಟು ಹೋಗ್ತದ ಎಲ್ಲ ವೈಯಕ್ತಿಕವಾಗಿ ಸಿದ್ದರಾಯ ರಾಮಚಂದ್ರ ಬೋಳೆಗಾಂವ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೇವಣಸಿದ್ದೇಶ್ವರ ಗುಡ್ಡ ಏರುವ ದಿನದಂದು ಈಗ ಅಡಿಗೆ ಭಟ್ರ ಸಮೇತ ಇಲ್ಲಿ ಓಡಾಡೋರು ನೀಡೋರು ಎಷ್ಟು ಜನ ಇರ್ತಾರ? 35 ಮಂದಿ ನೀಡೋರ್ರೆ. 35 ಮಂದಿ ನೀಡೋರು, 20 ಮಂದಿ ಮಾಡೋರು. 20 ಮಂದಿ ಮಾಡೋರು. ಈಗೆಲ್ಲ ಕಾಟಿನ ಒಂದು ವ್ಯವಸ್ಥೆ ನೀಡಕ್ ವ್ಯವಸ್ಥೆ ಅವರಿಗೆಲ್ಲ ಅವೆಲ್ಲ ಬೇರೆನೇ ಅದ. ಅದ್ರ ಜೊತೆಗೆ ಸ್ವಯಂ ಪ್ರೇರಿತವಾಗಿ ಭಕ್ತರು ಕೂಡ ಸ್ವಯಂ ಪ್ರೇರಿತವಾಗಿ ಭಕ್ತಿ ಸೇವೆನ ಭಕ್ತರು ಸಲ್ಲಿಸ್ತಾರೆ, ಪಾಲ್ಗೊಳ್ತಾರೆ. ಈ ಭಕ್ತರಿಗೆ ಊಟ ಮಾಡಿದ್ಮೇಲೆ ಒಂದು ಪ್ರಸಾದ ವ್ಯವಸ್ಥೆ ಕೊಟ್ಟಿರ್ತೀರಿ. ಅವ್ರಿಗೆ ಒಂದು ಏನಾದ್ರೂ ಸೂಕ್ಷ್ಮವಾಗಿ ಹೇಳೋದಾದ್ರೆ ಏನ್ ಹೇಳ್ಬೋದು ಅಂತಂದ್ರೆ, ನಮ್ಮ ಪ್ರಕಾರವಾಗಿ ಬಂದಿದ್ದೀರಿ, ಭಕ್ತಿಯ ಪ್ರಸಾದವನ್ನು ಸ್ವೀಕರಿಸಿ, ಜೊತೆಗೆ ತಮ್ಮಲ್ಲಿ ನಾವು ವಿನಂತಿ ಪೂರ್ವಕ ಕೇಳ್ಕೊಳ್ಳೋದಿಷ್ಟೇ, ಪ್ರಸಾದ ಸ್ವೀಕರಿಸಿದ ನಂತರ ತಮ್ಮ ತಾವೇ ತೊಳೆದಿಟ್ಕೊಂಡ್ರೆ ಅದೊಂದು ಒಂದು ಸೇವೆಗೆ ಇದಂಗೆ ಆಗ್ತದೆ. ನಾವು ಮಾತನ್ನ